ಪುಟ್ಟಿ ಅಲ್ಲಿ ತಿಂಡಿ ಎಲ್ಲ ಹಾಕಿಟ್ಟಿನಿ ನೋಡು. ಹೋಗಿ ತಿಂಡಿ ತಿನ್ನು. ನಾನು ದೇವ್ರ ದೀಪ ಹಚ್ಬಿಟ್ಟು ಬರ್ತೀನಿ. ತುಳಸಿ ದೀಪ ಇಡ್ತಾ ಇದ್ದೀನಿ, ಇಟ್ಬಿಟ್ಟು ಬರ್ತೀನಿ. ನೀನು ಹೋಗಿ ತಿಂಡಿ ತಿನ್ನು. ತಿಂಡಿ ತಿಂತೀನಮ್ಮ. ಇವತ್ತು ರಾತ್ರಿ ನನ್ನ ಫ್ರೆಂಡ್ ಬರ್ತ್ಡೇ ಐತಮ್ಮ. ಅವತ್ತು ನಮ್ಮನೆಗೆ ಬಂದ್ಲು ನೋಡು ಐರಾ ಅಂತ. ಅವಳದ್ದು ಇವತ್ತು ಬರ್ತ್ಡೇ. ಅದಕ್ಕೆ ರಾತ್ರಿ ಬಾ ಅಂತ ಹಠ ಆಡಿತಿದ್ದಾಳಮ್ಮ. ಅದಕ್ಕೆ ಹೋಗ್ಬತ್ತೀನಿ ಕಣೆ. ನಾಳೆ ಬೆಳಿಗ್ಗೆ ಬೇಗ ಬರ್ತೀನಿ. ಅಪ್ಪಂಗೆ ಹೇಳ್ತೀಯಮ್ಮ ನೀನು? ಏನು ಅಲ್ಲ, ನೈಟೆಲ್ಲ ಎಲ್ಲರೂ ಹೋಗಿ ಮಲಗ್ತೀಯಾ? ಯಾರ ಮನೆ ಅದು? ಅವ್ರ ಮನೆ ಎಲ್ಲಿರೋದು? ಅಲ್ಲ, ಅಲ್ಲಿಗೆಲ್ಲ ಹೋದ್ರೆ ಅಪ್ಪ ಸುಮ್ಮನಿರ್ತಾರೇನೆ? ನಂಗೆ ಗೊತ್ತಿಲ್ಲಪ್ಪ. ನಿನ್ನ ಅಪ್ಪಂಗೆ ನೀನೇ ಹೇಳ್ಬಿಟ್ಟು ಹೋಗು. ಅಮ್ಮ ಪ್ಲೀಸ್ ಕಣೆ ಅಮ್ಮ. ಅಮ್ಮ ಪ್ಲೀಸ್ ನೀನು ಹೇಳಮ್ಮ. ಅಪ್ಪ ಬರೋಷ್ಟ್ರಲ್ಲಿ ನಾನು ಹೋಗಿರ್ತೀನಿ ಅಮ್ಮ. ಆಮೇಲೆ ಅವ್ರ ಮನೆಗೆ ಹೋಗೋಷ್ಟ್ರಲ್ಲಿ ಕತ್ಲಾಗುತ್ತಲ್ಲ. ನಾನು ಅದಕ್ಕೆ ಬೇಗ ಹೊರಡ್ತೀನಿ. ಅಪ್ಪಂಗೆ ನೀ ಹೇಳಮ್ಮ. ನಾಳೆ ಬೆಳಿಗ್ಗೆ ಬೇಗ ಬರ್ತೀನಿ. ಹಾಗೆ ಅಲ್ಲಿ ಹೋಗ್ಬಿಟ್ಟು ನಾನು ಬೇಗ ನಿಂಗೆ ಫೋನ್ ಕೊಡು ಮಾಡ್ತೀನಮ್ಮ. ಅವ್ರ ಅಜ್ಜಿ ಹತ್ರ ಫೋನ್ ಇಸ್ಕೊಂಡು ಬೇಗ ನಿಂಗೆ ಫೋನ್ ಮಾಡ್ತೀನಿ ಆಯ್ತಾ? ಅಪ್ಪಂಗೆ ಹೇಳಮ್ಮ. ಓ ಹೌದಾ, ಅದಕ್ಕೆ ಹೊಂಟ್ಕೋತೀಯ ಇವಾಗ? ಓ, ಪ್ಲಾನ್ ಎಲ್ಲ ಫಸ್ಟೇ ಮಾಡ್ಕೊಂಡ್ಬಿಟ್ಟಿದ್ದೀನಾ ಅಲ್ಲ ಹೋಗ್ಬೇಕು ಅಂತ? ಅಲ್ಲ, ನಂಗೆ ಇವಾಗ ಹೇಳ್ತಿದ್ದೀಯಾ? ಅಲ್ಲ, ಅಪ್ಪ ಬೈದ್ರೆ ಅಂತ ಮಾಡೋದೆ? ಅಪ್ಪ ಬೈಯಲ್ಲ, ಸುಮ್ಮನಿರಮ್ಮ. ನನ್ನ ಫ್ರೆಂಡ್ ಅಂತ ಹೇಳು. ಒಯ್ಯಿರ ನಿಂಗೆ ಗೊತ್ತಲ್ಲಮ್ಮ, ನಮ್ಮನೆ ಬಂದಿದ್ಲಲ್ಲ. ಅವ್ರ ಮನೇಲಿ ಅಜ್ಜಿ ತಾತ, ಅವ್ರ ಅಪ್ಪ ಅಮ್ಮ ತಮ್ಮ ಎಲ್ಲ ಇದ್ದಾರಮ್ಮ. ಹಾಗೆ ಇವತ್ತು ಬರ್ತ್ಡೇ ಪಾರ್ಟಿ ಅಲ್ಲ, ಅದಕ್ಕೆ ಬಾರೆ ಅಂತ ಹಠ ಹಿಡಿತಾಳಮ್ಮ. ಹೋಗ್ಬತ್ತೀನಿ ಕಣೆ. ಅದಕ್ಕೆ ನೀನು ಅಪ್ಪಂಗೆ ಹೇಳಮ್ಮ. ಅಪ್ಪ ಬೈಯಲ್ಲ. ನಾನು ಬೇಗ ಓದ್ತೀನಿ ಆಯ್ತಾ? ಸರಿ ಅಮ್ಮ, ನಾ ಹೋಗ್ಬರ್ಲನೆ. ಸರಿ ಸರಿ, ಹೋಗ್ಬಾ, ಹುಷಾರು. ಮತ್ತೆ ಅಲ್ಲಿ ಯಾರ್ಯಾರ ಮನೆಗೆಲ್ಲ ಹೋಗ್ಬೇಡ. ಅಲ್ಲಿ ಐರಾ ಅಂದಲ್ಲ, ಅವಳದು ಮನೆಗೆ ಹೋದ ತಕ್ಷಣ ಫೋನ್ ಕಾಲ್ ಮಾಡು. ಮತ್ತೆ ಎಲ್ಲೂ ಹೋಗ್ಬೇಡ. ನಾಳೆ ಬೆಳಿಗ್ಗೆ ಬೇಗ ಎದ್ದು ಬಾ. ಇಲ್ಲ ನಿನ್ನ ಅಪ್ಪ ಆಮೇಲೆ ನಾನು ಬೈತಾರೆ ಕಣೆ, ಕಳಿಸಿದ್ದೆ ಯಾಕೆ ಅಂತ. ಹುಷಾರು. ಸರಿ ಅಮ್ಮ, ನಾನು ಹೋದ ತಕ್ಷಣ ಫೋನ್ ಮಾಡ್ತೀನಿ. ಬರ್ತೀನಿ ಅಮ್ಮ, ಬಾಯ್. ಇವಾಗಿನ ಮಕ್ಳೇ ಹಾಗೆ, ಬೇಡ ಅಂದ್ರೆ ಬೇಜಾರು ಮಾಡ್ಕೊತಾರೆ. ಕಳಿಸಿದ್ರೆ ನಮಗೆ ಭಯ. ಎಲ್ಲಿ ಹೋಗ್ತಾವೋ, ಏನು ಮಾಡ್ತಾವೋ ಏನೋ. ಒಬ್ಳೇ ಬೇರೆ ಹೋಗಾಳೆ. ಅಲ್ಲಿ ಹೋಗಿ ಫೋನ್ ಮಾಡೋ ತನಕ ನಂಗೆ ಭಯ. ಅಯ್ಯೋ, ನಮ್ಮ ಮನೆಯವ್ರು ಬಂದಿನಿ ಏನಂತಾರೋ, ಇನ್ನು ಬೈತಾರೋ ಏನೋ, ನನಗೆ ಏನು ಮಾಡ್ತಾರೋ ಏನೋ. ಅಮ್ಮ ಏನು ಮಾಡ್ತಾ ಇದೀಯೇ? ನನ್ನ ಫ್ರೆಂಡು ಸಿಂಚನ ಬರ್ತಾಳೆ ಅನ್ನಲ್ಲ, ಬಂದವಳೆ ಕಣೆ. ಮಾತಾಡ್ಸು ಅಮ್ಮ. ಹೌದಾ, ನಿನ್ನ ಫ್ರೆಂಡ್ ಬಂದವಳಾ? ಬರ ಕೇಳು. ನಾನು ನಿನ್ನ ಬರ್ತ್ಡೇ ಅಂತ ಆಲೂಗಡ್ಡೆ ಬೋಂಡ ಮಾಡ್ತಾ ಇದ್ದೀನಿ ಕಣೆ. ಆ ಬೋಂಡನ ಕೊಡ್ತೀನಿ ಇಬ್ರಿಗೂ. ಬರ ಕೇಳು, ಅಡುಗೆ ಮನೆಗೆ ಬರ ಕೇಳು ಅವಳನ್ನ. ನಾನಿಲ್ಲಿ ಆ ಕಡೆ ಬಂದರೆ ಎಣ್ಣೆ ಸೀದೋಗುತ್ತೆ ಕಣೆ, ಅದಕ್ಕೆ ಬರ ಕೇಳು. ಸರಿ ಅಮ್ಮ, ಕರಿತೀನಿರು. ಸಿಂಚನ ಬಾಯಿಲಿ. ಹಾಯ್ ಪುಟ್ಟಿ, ಹೇಗಿದ್ದೀಯಾ? ಒಬ್ಳೇ ಬಂದ? ನೀರೇನಾದ್ರು ಬೇಕಾ ಕುಡಿಯಕ್ಕೆ? ಬೋಂಡ ಮಾಡ್ತಿದ್ದೇನೆ, ಐರ ಬರ್ತ್ಡೇ ಅಂತ ಬೋಂಡ ಕೊಡ್ತೀನಿ ಇರು. ಆಂಟಿ, ಒಬ್ಳೇ ಬಂದೆ. ಅಮ್ಮ ಬೇಡ ಅಂತಂದ್ರು. ಆಮೇಲೆ ನಾನು ಹೇಳ್ದೆ, ಐರಮ್ಮ ನನ್ನನ್ನು ಬಾ ಅಂತ ಆಟ ಹಿಡಿತಿದ್ದಾಳೆ ಕಣೆ, ಹೋಗ್ಬತ್ತೀನಿ ಅಂತ ಹೇಳಿ ಅಮ್ಮಂಗೆ ಹೇಳ್ಬಿಟ್ಟು ಬಂದೀನಿ ಆಂಟಿ. ಸರಿ ನೀವಿಬ್ರು ಆಟ ಆಡ್ಕೊಂತೀರಿ, ನಾನು ಬೋಂಡ ಹಾಕೊಂಡ್ಬರ್ತೀನಿ ಎಲ್ಲರಿಗೂ. ಅಲ್ಲ, ಅಜ್ಜಿ ತಾತ ಎಲ್ಲ ಹೊರಗಡೆ ಅದಾರೆ, ಹೋಗಿ ನೀವು ಕೂಡ ಆಟ ಆಡ್ಕೊಂಡಿರಿ. ಬನ್ನಿ, ಬರ್ತೀನಿ. ಬೋಂಡ ತಗೋಬರ್ತೀನಿ ನಾನು. ಅಜ್ಜಿ ತಾತ, ಇದು ನನ್ನ ಫ್ರೆಂಡು ಸಿಂಚನ ಅಂದ್ರೆ ಇವಳೆ ನೋಡಿ. ಇವತ್ತು ನಮ್ಮ ಮನೆಯಲ್ಲೇ ಇರ್ತೀನಿ ಅಂತ ಬಂದವಳೆ. ನನ್ನ ಬರ್ತ್ಡೇ ಐತಲ್ಲ, ಬಾ ಅಂತ ಕರ್ದೀನಿ. ಅದಕ್ಕೆ ಇವತ್ತು ನಮ್ಮ ಮನೆಯಲ್ಲೇ ಇರ್ತೀನಿ ಅಂತ ಬಂದವಳೆ. ಹೌದೇನೆ ಐರಾ? ಹಾಂ ಸರಿ. ಇಬ್ರು ಫ್ರೆಂಡ್ ಅಲ್ಲ, ಇಬ್ರು ಒಟ್ಟೆ ಇರ್ಬೋದು. ಇರಿ ಬೆಳಿಗ್ಗೆ ಹೋದ್ರಾತು. ಮಗು ಬಂದೈತೆ, ಏನಾದರೂ ತಿಂಡಿ ಮಾಡ್ಕೊಡಕ್ಕೆ ಹೇಳ ಅಮ್ಮನ ಹತ್ರ. ಅಮ್ಮ ಬೋಂಡ ಮಾಡ್ತದಳ? ಹಾಂ, ಇಬ್ರು ತಿನ್ನಿ. ಸರಿ ಅಜ್ಜಿ, ನಾ ಬೋಂಡ ತಗೋಬರ್ತೀನಿ. ಅಮ್ಮ ತಗೋಬರ್ತೀನಿ, ನೀವು ಹೋಗಿರಿ. ಅಲ್ಲಿ ಅಜ್ಜಿ ತಾತ ಅದಾರೆ, ಮಾತಾಡಿ ನಾ ತಗೋಬರ್ತೀನಿ ಅಂತಂದ್ಲು. ಮಕ್ಳ, ಅಲ್ಲಿ ಬೋಂಡ ಇಟ್ಟಿನಿ ನೋಡಿ, ಅಜ್ಜಿ ತಾತರ ಜೊತೆ ನೀವು ತಿನ್ನಿ. ಸರಿ ಮಮ್ಮಿ. ಓ, ಬೋಂಡ ಚೆನ್ನಾಗಾಗಿದೆ ಮಕ್ಳ, ತಗೊಳ್ರಿ, ಎಲ್ರು ತಿನ್ರಿ. ಬೋಂಡ ತಿಂದು ಮತ್ತೆ ರಾತ್ರಿ ಎಲ್ಲ ಬಾಂಬ್ ಕೊಡ್ತಿರ್ಬೇಡಿ, ಚೆನ್ನಾಗಿ ತಿನ್ನಿ, ಅಗ್ದು ತಿನ್ರಿ. ಆಮೇಲೆ ಆಲೂಗಡ್ಡೆ ಸ್ವಲ್ಪ ಗ್ಯಾಸ್ಟ್ರಿಕ್ ಅಲ್ಲ, ರಾತ್ರಿ ಎಲ್ಲ ಬಾಂಬು ಸಿಡ್ತೈತೆ. ಆಮೇಲೆ ಅಜ್ಜಿ, ಬಾಂಬಾ? ಆಲೂಗಡ್ಡೆಯಲ್ಲಿ ಬಾಂಬ್ ಇರುತ್ತಾ? ಹಂಗಾರೆ ನಂಗೆ ಬೇಡಪ್ಪ. ಅಯ್ಯೋ ದೇವ್ರೆ, ಬಾಂಬ್ ಅಂದ್ರೆ ಅದೆಲ್ಲ ಕಣೆ, ಹೂಸು. ಸರಿ, ಕತ್ಲಾಯ್ತಾ? ಊಟ ಮಾಡಿಬಿಟ್ಟು ಬೋಂಡ ತಿಂದ್ಬಿಟ್ಟು ಊಟ ಮಾಡಿ ಮಲಗ್ರಿ. ಕೇಕ್ ಎಲ್ಲ ಕಟ್ ಮಾಡಿದ್ದಾಯ್ತಲ್ಲ, ನಿನ್ನ ಫ್ರೆಂಡ್ಗೂ ಒಂದು ಚಾಪೆ ಹಾಕ್ಕೊಡು, ಇಬ್ರು ಜೊತೆಲಿ ಮಲಗ್ರಿ. ಮತ್ತೆ ಬೆಳಿಗ್ಗೆ ಹೋದ್ರೆ ಆಯ್ತು, ತಿಂಡಿ ತಿಂದು ನಿಧಾನಕ್ಕೆ ಹೋದ್ರೆ ಆಯ್ತು. ಇವಾಗ ಇಬ್ರು ಒಟ್ಟಿಗೆ ಜೊತೆಲಿ ಮಲಗ್ರಿ. ಅಲ್ಲಿ ನಮ್ಮ ರೂಮಲ್ಲೇ ಮಲಗ್ಬೋದು, ಬನ್ರಿ. ಅಲ್ಲೇ ರೂಮಲ್ಲಿ ಜಾಗ ಐತೆ, ಚಾಪೆ ಹಾಕ್ಕೊಡ್ತೀನಿ, ಅಲ್ಲೇ ಮಲಗ್ರಿ. ಇಲ್ಲಾಂದ್ರೆ ನೀವು ಬೆಡ್ ಮೇಲೆ ಮಲಗಿದ್ರೆ ಮಲಗ್ರಿ, ನಾನು ಚಾಪೆ ಹಾಕೊಂಡು ಕೆಳಗಡೆ ಮಲಗ್ತೀನಿ. ಏನು ಮಾಡ್ತೀರಾ ನೋಡ್ರಿ. ಸರಿ
ಅಜ್ಜಿ, ನಿಮ್ಮ ರೂಮಲ್ಲೇ ಮಲಗ್ತೀವಿ ಬಿಡಿ. ನಾನು ಮತ್ತೆ ಸಿಂಚನ ಇಬ್ರು ಕೆಳಗಡೆನೆ ಮಲಗ್ತೀವಿ ಅಜ್ಜಿ, ನೀವು ಮೇಲ್ಗಡೆನೆ ಮಲಗಿ. ಅಪ್ಪ ನಂಗೆ ಕಣ್ ಬಿಡಕ್ಕೆ ಭಯ ಆಗುತ್ತೆ. ಕತ್ಲೆ ಬೇರೆ ಅಲ್ಲ. ಎಂತ ಸೌಂಡ್ ಇದು? ಈ ಥರ ಸೌಂಡ್ ಬರ್ತಾ ಇದೆ ಐರ ಮನೇಲಿ. ದೆವ್ವಗೆ ಹೋಯ್ತಾ? ಯಪ್ಪ ನಂಗೆ ಭಯ ಆಗ್ತಾ ಇದೆ. ಅಲ್ಲ ಐರನ್ ಎಚ್ಚರ ಇಲ್ವಾ? ಈ ಥರ ಸೌಂಡ್ ಆಗ್ತೈತೆ. ಯಪ್ಪ ದೇವ್ರೆ, ಏನೂ ಆಗ್ದಿರ್ಲಪ್ಪ. ದೆವ್ವಗಿವ ಆದ್ರೆ ನಂಗೆ ಭಯ ಆಗುತ್ತೆ. ಯಾವುದು ನನ್ನ ಹತ್ರ ಬರ್ದೇ ಇರ್ಲಪ್ಪ. ಇವತ್ತು ಒಂದು ರಾತ್ರಿ ಬೆಳಗಾದ್ರೆ ಸಾಕು, ನಾನು ಹೋಗ್ಬಿಡ್ತೀನಿ. ಯಪ್ಪ ಏ ಐರಾ ಐರಾ, ನಂಗೆ ಕಣ್ ಬಿಡೋಕ್ಕೂ ಭಯ ಆಗ್ತಿದೆ. ದೇವ್ರೆ ದೇವ್ರೆ, ಕಾಪಾಡಪ್ಪ ಮಾಲಿಂಗಪ್ಪ, ಕಾಪಾಡಪ್ಪ ಮಾಲಿಂಗಪ್ಪ, ಕಾಪಾಡಪ್ಪ ಮಾಲಿಂಗಪ್ಪ, ವೆಂಟಪ್ಪ ಕಾಪಾಡಪ್ಪ ಮಾಲಿಂಗಪ್ಪ, ಕಾಪಾಡಪ್ಪ. ಅಲ್ಲ ಇದು ಹೂಸ್ ಕೊಟ್ಟಂಗಿದೆ. ಯಾರು ಹೂಸ್ ಕೊಡೋ ಸೌಂಡ್ ಅಲ್ವಾ ಇದು? ಹಾಂ ಸರಿ. ಆವಾಗ ಅಜ್ಜಿ ಹೇಳ್ತಿದ್ರಲ್ಲ, ಆಲೂಗಡ್ಡೆ ತಿನ್ಬೇಡ್ರಿ ಹೂಸ್ ಬರುತ್ತೆ ಅಂತ. ಅಜ್ಜಿದೇ ಕೆಲಸ ಇದು, ಹೂಸ್ ಕೊಡ್ತಾ ಇರೋದು. ಯಪ್ಪ ಎಂಥ ಸೌಂಡು, ಎಂಥ ವಾಸನೆ. ಯಪ್ಪ ಈರ ಬರ್ತಡೇ ಸಾಕು, ಎಲ್ಲ ಸಾಕು ಅನ್ಸ್ಬಿಟ್ಟೈತೆ ನನಗೆ. ಈ ಥರ ಹೂಸಿನ ವಾಸನೆ ಬರ್ತೈತೆ. ಈ ಅಜ್ಜಿ ಹೊಟ್ಟೆ ಏನಾದ್ರು ಹಾಗಿಲಾಗೈತಾ? ಕೊಳ್ತಿಗಿಳ್ತು ಹೋಗೈತಾ? ಏತೀವ್ರಿ ಗಬ್ಬನ ನಾತ ಹೊಡಿತೈತೆ. ಅಮ್ಮ ಅಮ್ಮ ಹೋಗ್ಬೇಡ ಅಂದಿದ್ದಾಳೆ, ನಾನು ಬರ್ಬಾರ್ದಿತ್ತು. ಅಮ್ಮನ ಮಾತು ಕೇಳಿದ್ರೆ ಬಂದುಬಿಟ್ಟಿದ್ದೀನಿ. ಈ ವಾಕರ್ಗೆ ಬಂದಂಗೆ ಉಂಟು ಇವಾಗ. ಅಲ್ಲ ಈ ಅಜ್ಜಿ ಹೂಸಿಗೇನೋ ಸೊಂದೆ ಇಲ್ವ ಇದು? ಇದು ಎಂಥ ಹೂಸು ಅಜ್ಜಿಗೆ ಏನೊಂದು ಈ ಥರ? ಯಪ್ಪ ದೇವ್ರೆ, ಅದು ನಾವೆಲ್ಲ ಆಲೂಗಡ್ಡೆ ತಿಂದಿವಪ್ಪ. ಈ ಅಜ್ಜಿ ಯಾವತ್ತಿದೆಲ್ಲ ಏನೆಲ್ಲ ಹಾಳು ಮುಳು ತಿಂದು ಹೊಟ್ಟೆ ಹಾಳು ಮಾಡ್ಕೊಂಡೈತೆ ಏನೋ. ಈ ಥರ ಗಬ್ಬನ ನಾತ ಹೊಡಿತೈತೆ. ಯಪ್ಪ ದೇವ್ರೆ, ವಾಂತಿನೇ ಬಂದಂಗೆ ಉಂಟು ನನಗೆ. ನೀವು ಇರೋಂಗಂತೂ ಒಳ್ಳೆ ನಿದ್ರೆ. ಇವಳಿ ಸೌಂಡು ಕೇಳಲ್ಲ, ವಾಸನೆ ಬರಲ್ಲ. ಯಪ್ಪ ಇವಳಿಗೆ ಅಭ್ಯಾಸ ಆಗೋಯ್ತಾ? ಎಂತ ಕತೆ ಅಜ್ಜಿ ಹೂಸು ಕೊಟ್ಟು ಕೊಟ್ಟು ಕೊಟ್ಟು. ಯಪ್ಪ ನಂಗಂತೂ ಸಾಕು ಅನ್ಸಾಯ್ತು. ಐರ ಇನ್ನೊಮ್ಮೆ ಕರೆದ್ರೆ ಅಂತೂ ನಿಮ್ಮನೆ ಸಾಹಸ ಬೇಡ ಅನ್ಬೇಕು. ಬೆಳಗಾಯ್ತಾ ನೋಡೋಣ ಅಂದ್ರೆ ಕಣ್ಣು ಬಿಡೋಕ್ಕೂ ಭಯ ಆಗ್ತೈತೆ ನನಗೆ. ಬೆಳಗಾಯ್ತಾ ಇಲ್ವಾ? ಕತ್ಲಂದ್ರೆ ಭಯ ನನಗೆ. ಯಪ್ಪ ಈ ಅಜ್ಜಿ ಹೂಸಿನ ವಾಸನೆ ಸಾಕು ಅನ್ಸ್ಬಿಟ್ಟೈತೆ ನನಗೆ. ಮೂಗು ಎಷ್ಟೊತ್ತರಿ ಮೂಗು ಮುಚ್ಕೊಂಡು ಕುತ್ಕೊಳ್ಳೋದಪ್ಪ. ಯಪ್ಪ ದೇವ್ರೆ, ಅಮ್ಮ ಐರ ಮನೇಲಿ ಹೆಂಗಾಯ್ತು ಕೇಳಿದ್ರಿ ಅಂತ ಹೇಳೋದು ನಾಳೆ ಹೋಗಿ. ಹೂಸಿನ ಗಾಡ್ ತಗೊಂಡು ಸಾಕಾಯ್ತು ಅನ್ನೋದ. ಯಪ್ಪ ದೇವ್ರೆ. ಅಲ್ಲ ಈ ಅಜ್ಜಿ ಹೂಸು ಮುಗಿಯೋದೇ ಇಲ್ವಾ? ಬುರ್ರು ಬುರ್ರು ಪುಸ್ಕು 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 ಅನ್ನತ್ತಲ್ಲ. ಯಪ್ಪ ದೇವ್ರೆ, ಈ ಅಜ್ಜಿ ಏನಾಗೈತೆ ಹಂಗಾದ್ರೆ? ಒಂದು ಬೆಣಗಿನ ಹಾಕಬಾರ್ದಿತ್ತಾ? ಅಲ್ಲ ಇವರಿಬ್ರಿಗೆ ಹೆಂಗೂ ಚೆನ್ನಾಗಿ ನಿದ್ದೆ ಬಂದೈತೆ. ನಾನು ಫಸ್ಟ್ ಮನೆಗೆ ಹೋಗ್ಬಿಡ್ತೀನಿ. ಈ ಅಜ್ಜಿ ಹೂಸಿನ ಗಾಡಿ ತಗೊಂಡು ನಂಗಂತೂ ಸಾಕಾಗ್ಬಿಟ್ಟಿದೆ. ಫಸ್ಟ್ ಹೋಗ್ಬಿಡ್ತೀನಿ ಮನೆಗೆ. ಬಾ ಇವ್ರ ಮನೆ ತಿಂಡಿನೂ ಬೇಡ, ಎಂಥದ್ದು ಬೇಡ ನನಗೆ. ಕೇಕೆಲ್ಲ ತಿಂದಿದ್ದೆಲ್ಲ ಮೇಲ್ಮೇಲೆ ಬರ್ತೈತೆ. ನಂಗೆ ಮನೆಗೆ ಹೋಗಿ ಮೊದಲು ವಾಂತಿ ಮಾಡ್ಬೇಕು ಅನಿಸ್ತೈತೆ. ಆ ಥರ ಹೂಸು. ಯಪ್ಪ ಗಬ್ಬು ನಾಟ. ಯಪ್ಪ ದೇವ್ರೆ, ವಾಕರ್ಕಿನ ಬರುತ್ತೆ ಇವಾಗ ನನಗೆ. ಅಮ್ಮ ಕೇಳಿದ್ರೆ ಅಂತ ಹೇಳೋದು. ಅಮ್ಮಂಗೆ ಹೇಳಿದ್ರೆ ಅಮ್ಮ ಬೈತಾನೆ, ಎಂತಕ್ಕೆ ಹೋಗ್ತೆ ಬೇರೆಯವ್ರ ಮನೆಗಂತ. ಯಪ್ಪ ಈ ಹೂಸು ಈ ಅಜ್ಜಿಗೆ ಏನು ಮಾನ ಮರ್ಯಾದೆನೇ ಇಲ್ಲ ಇದಕ್ಕೆ. ಈ ಥರ ಹೂಸು ಕೊಡ್ತೈತಲ್ಲ. ನೋಡಿದ್ರೆ ಫ್ರೆಂಡ್ಸ್, ನಿನ್ನೆ ರಾತ್ರಿ ನನ್ನ ಜಾಗರಣೆ ಹೇಗಿತ್ತು ಅಂತ. ಹೂಸಿನ ಜಾಗರಣೆ. ಯಪ್ಪ ದೇವರೇ, ಸಾಕಾಗಿ ಹೋಯ್ತು ನನಗೆ. ಸಾಕು ಸಾಕು, ನಾನು ಫಸ್ಟ್ ಮನೆಗೆ ಹೋಗ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.